ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕು ಕೆ ಕಲ್ಲಹಳ್ಳಿ ಗ್ರಾಮದ ಪ್ರಾಥಮಿಕ ಶಾಲೆಯಲ್ಲಿ ಅಜೀಂ ಪ್ರೇಮ್ಜಿ ಫೌಂಡೇಶನ್ ವತಿಯಿಂದ ಮಕ್ಕಳಿಗೆ ಪೂರಕ ಪೌಷ್ಟಿಕ ಆಹಾರ ವಿತರಣೆಗೆ ಸಂಬಂಧಿಸಿದಂತೆ ವಾರದಲ್ಲಿ 4 ದಿನ ಮೊಟ್ಟೆ, ಬಾಳೆಹಣ್ಣು, ಶೇಂಗಾ ಚಕ್ಕಿ ವಿತರಣೆ ಮಾಡಲು ಸರ್ಕಾರದ ಆದೇಶದ ಪ್ರಕಾರ ಈ ದಿನ ಶಾಲೆಯಲ್ಲಿ ಉದ್ಘಾಟನೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಎಸ್ಡಿಎಂಸಿ ಅಧ್ಯಕ್ಷರಾದ ಎಂ ಕಾಳಪ್ಪ, ಸದಸ್ಯರಾದ ಪುಟ್ಟಬಸವನಗೌಡರು, ಗ್ರಾಮ ಪಂಚಾಯಿತಿ ಸದಸ್ಯರಾದ ಡಿ ದ್ಯಾಮಜ್ಜ, ಕೆ ರಾಜಪ್ಪ ಕೌಟಿ, ದೇವೇಂದ್ರಪ್ಪ, ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿಯಾದ ಜಗದೀಶ್ ಕಟ್ವಾಣಿ, ಹಾಲೇಶ್ ಕೆ, ಮೌನೇಶ್, ಮುಖ್ಯ ಶಿಕ್ಷಕರಾದ ಸಿದ್ದಪ್ಪ, ಗ್ರಂಥಾಲಯ ಮೇಲ್ವಿಚಾರಕರಾದ ಗೋಣೆಪ್ಪ ಡಿ, ಸಂತೋಷ್, ರುದ್ರಗೌಡ ಪಾಟೀಲ್, ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷ ಮಡಿವಾಳಪ್ಪ, ಎಸ್ಡಿಎಂಸಿ ಸದಸ್ಯರಾದ ಗೋಣಿಪ್ಪ, ಶಾಲಾ ಸಹಶಿಕ್ಷಕರು, ಗ್ರಾಮ ಪಂಚಾಯಿತಿ ಸಿಬ್ಬಂದಿ ವರ್ಗದವರು ಭಾಗವಹಿಸಿದ್ದರು. ವರದಿ ಎಚ್ ಕರೀಂ ನಂದಿಬೇವೂರ್, ಕೆಎಸ್ ನ್ಯೂಸ್ 24x7. ಅಂತ ಹೇಳಿ ಅದೇ ರೀತಿ ಯಾಕಪ್ಪ ಇದನ್ನು ಮಾಡಿದೆ ಅಂತಂದರೆ, ಇವತ್ತು ಮೊಟ್ಟೆ ಬೆಲೆ ₹6.20, ₹6.20 ಆಗುತ್ತೆ ನಮಗೆ ಕೊಡೋದು. ನಮಗೆ ಖರ್ಚಾಗೋದು ಎಷ್ಟಪ್ಪ ಅಂತಂದರೆ ₹5 ಮಾತ್ರ ನಮಗೆ ಖರ್ಚು, 20 ಪೈಸೆ ಸಾಗಾಣಿಕೆ ವೆಚ್ಚ, 5-20 ಅದನ್ನು ಬೇಯಿಸಿ ಸುಳಿಸ್ತಂತಾರೆ 30 ಕೊಡುತ್ತೆ. ನಾವು ಖರ್ಚಾಗೋದು ₹5, 50 ಖರ್ಚಾಗುತ್ತೆ. ಇನ್ನು 8ನೇ ಹೆಚ್ಚುವರಿ ಆಗತ್ತಲ್ಲ, ಆ ದೃಷ್ಟಿಕೋನ ಇಟ್ಕೊಂಡು ಏನು ಮಾಡಿದ್ರು ಅಂತಂದರೆ, ಒಂದು ದಿವಸ ಬಾಳೆಹಣ್ಣು, ಒಂದು ದಿವಸ ಚಟ್ನಿ, ಒಂದು ದಿವಸ ಮೊಟ್ಟೆ ಕೊಟ್ಟರೆ ನಿಮಗೆ ಕರೆಕ್ಟ್ ಆಗುತ್ತೆ. ಅದ್ರ ಜೊತೆಗೆ ಈಗ ಒಬ್ರಿಗೆ ಕೊಟ್ಟರೆ ಒಬ್ರಿಗೆ ಸಿಟ್ಟಾಗುತ್ತೆ, ಎಲ್ಲರಿಗೂ ಕಾಮನಾಗಿ ಕೊಡಬೇಕು. ಹಾಗಾಗಿ ಈಗ ನಾವು ಈಗ ನಾವು ಮೊಟ್ಟೆ ಕೊಡ್ತಾರಲ್ಲ ಸರ್, ಈಗ ಅದು ₹6 ಸರ್, 50 ಪೈಸೆ ಮಾತ್ರ ಇದಾಗುತ್ತೆ ಸರ್. ಇನ್ನು 5 ಪೈಸೆ ಅಲ್ಲ ಸರ್, ಈಗ ಒಂದು ದಿವಸ ಗ್ಯಾಪ್ ಆಗುತ್ತೆ ಸರ್. ಅದೇ ಈಗ ಒಂದು ದಿವಸ ಗ್ಯಾಪ್ ಆಗುತ್ತೆ. ಹಂಗಲ್ರಿ, ನಾವೇನು ಮಾಡ್ದೆ ಗೊತ್ತಾ, ₹5 ಮೊಟ್ಟೆ ಖರ್ಚಾಗ್ತಾ ಇದೆ, ಆದರೆ ₹5 ಬಾಳೆಹಣ್ಣು ಖರ್ಚಾಗ್ತಾ ಇದೆ, ₹5